ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಬಣ ಅಂತಕ್ಕಂಥ ಹಗ್ಗ ಜಗ್ಗಾಟ ಜೋರಾಗಿ ನಡೀತಾ ಇರೋದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಈ ಬಣ ವಿಭಜನೆ ಆಗಿರ್ತಕ್ಕಂಥದ್ರಲ್ಲಿ ಎಲ್ಲರೂ ಗುರುತಿಸ್ಕೊಂಡಿದ್ದಾರೆ ಅಂದರೆ ಇಲ್ಲ. ಇಬ್ಬರ ಜಗಳದಲ್ಲಿ ನಾವೇನು ಮಾಡಬೇಕು? ಸಿದ್ದು ಸಂಪುಟದ ಕೆಲ ಸಚಿವರಲ್ಲೇ ಈ ಬಗ್ಗೆ ಗೊಂದಲ ಉಂಟಾಗಿದೆ. ಹಾಗಾಗಿ ಕೆಲವರು ತಟಸ್ಥ ನೀತಿಗೆ ಮೊರೆ ಹೋಗಿದ್ದಾರೆ. ನಾವು ಯಾವ ಬಣನೂ ಇಲ್ಲಪ್ಪ, ನಾವು ಸಿದ್ದರಾಮಯ್ಯನ ಬಣನೂ ಅಲ್ಲ, ಡಿ ಕೆ ಶಿವಕುಮಾರ್ ಬಣನೂ ಅಲ್ಲ, ಯಾವ ಬಣದ ವಿಚಾರಕ್ಕೂ ತಲೆ ಹಾಕ್ತಾ ಇಲ್ಲ ಒಂದು ಟೀಮ್. ಇನ್ನೂ ಒಂದು ಟೀಮ್ ಇದೆ, ಅದು ನಮ್ಮದು ಹೈಕಮಾಂಡ್ ಬಣ ಅಂತ ಗುರುತಿಸ್ಕೊಳ್ತಾ ಇದೆ ಒಂದು ಟೀಮ್. ನಾವು ಆ ಬಣನೂ ಅಲ್ಲ, ಇದೂ ಅಲ್ಲ, ನಮ್ಮದು ಹೈಕಮಾಂಡ್ ಬಣ ಅಂತ ಡಜನ್ಗೂ ಹೆಚ್ಚು ಸಚಿವರಿಂದ ತಟಸ್ಥ ಗೇಮ್ ಪ್ಲ್ಯಾನ್. ನೋಡೋಣ ಏನಾಗುತ್ತೆ. ನಾಳೆ ದಿನ ತೀವ್ರ ಅನಿವಾರ್ಯ ಆದರೆ ಏನಾದ್ರು ಒಂದು ಡಿಸಿಷನ್ಗೆ ಬಂದರೆ ಆಯಿತು. ಬಟ್ ಸದ್ಯಕ್ಕಂತೂ ನಾವು ತಟಸ್ಥ ಬಣ ಅಂತಂದ್ಬಿಟ್ಟು ಒಂದು ಡಜನ್ಗೂ ಹೆಚ್ಚು ಜನ ಸಚಿವರು ಈಗ ತಟಸ್ಥರಾಗಿದ್ದಾರೆ. ಯಾರು ಅಂತಂದರೆ ಕೆ ಜೆ ಜಾರ್ಜ್, ಕೆ ಎಚ್ ಮುನಿಯಪ್ಪ, ಎಚ್ ಕೆ ಪಾಟೀಲ್, ರಾಮಲಿಂಗಾರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ್, ಡಾಕ್ಟರ್ ಎಂ ಸಿ ಸುಧಾಕರ್, ಶಿವರಾಜ್ ತಂಗಡಗಿ, ಶಿವಾನಂದ ಪಾಟೀಲ್, ಜಮೀರ್ ಅಹಮದ್, ಸಂತೋಷ್ ಲಾಡ್, ಲಕ್ಷ್ಮೀ ಹೆಬ್ಬಾಳ್ಕರ್, ಭೈರತಿ ಸುರೇಶ್, ಕೃಷ್ಣ ಭೈರೇಗೌಡ, ದಿನೇಶ್ ಗುಂಡೂರಾವ್, ಇಷ್ಟೂ ಜನ ತಟಸ್ಥ ಸಚಿವರು. ಅವ್ರನ್ನೇ ತೋರಿಸ್ತಾ ಇದ್ವಿ. ಬಟ್ ಕೆಲವು ತುಂಬ ಆಶ್ಚರ್ಯ ಆಗ್ತಾ ಇದೆ. ಜಮೀರ್ ಅಹಮದ್ ಅವರು ತಟಸ್ಥರಾಗ್ಬಿಟ್ರ, ಯಾವಾಗಲೂ ಸಿದ್ದರಾಮಯ್ಯನವ್ರ ಜೊತೆಗೆ ಇರ್ತಾಯಿದ್ರು. ಆಶ್ಚರ್ಯ ಆಗುತ್ತೆ ಜಮೀರ್ ಅಹಮದ್ ಅವರು ತಟಸ್ಥ ಬಣದಲ್ಲಿ ಗುರುತಿಸಿರೋದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೋಬೇಕಾಗಿತ್ತು. ಆಶ್ಚರ್ಯ, ತಟಸ್ಥರಾಗಿದ್ದಾರೆ. ಭೈರತಿ ಸುರೇಶ್ ಸಿದ್ದರಾಮಯ್ಯನವ್ರಿಗೆ ಬ್ಲೂ ಐ ಮ್ಯಾನ್ ಅಂತ ಕರಿತಾ ಇದ್ರು ಅವನ್ನ, ಅಂದರೆ ಅವ್ರನ್ನ ನೀಲಿಗಣ್ಣಿನ ಹುಡುಗ ಅಂತ ಕರಿತಾ ಇದ್ರು, ಅಷ್ಟು ಕ್ಲೋಸ್ ಆಗಿದ್ದರು. ಬಟ್ ಅವರು ತಟಸ್ಥರಾಗಿದ್ದಾರೆ. ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡವರು ತಟಸ್ಥರಾಗಿದ್ದಾರೆ. ಬಟ್ ಸದ್ಯಕ್ಕಂತೂ ಇವರೆಲ್ಲ ತಟಸ್ಥರು. ಡಿ ಕೆ ಶಿವಕುಮಾರ್ ಜೊತೆಗೂ ಗುರುತಿಸ್ಕೋತಾ ಇಲ್ಲ, ಸಿದ್ದರಾಮಯ್ಯನವ್ರ ಜೊತೆಗೂ ಗುರುತಿಸ್ಕೋತಾ ಇಲ್ಲ. ನಾವು ಯಾವ ಬಣದಲ್ಲೂ ಗುರುತಿಸ್ಕೊಳ್ಳಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವ್ರ ಜೊತೆ ಗುರುತಿಸ್ಕೊಂಡ್ರೆ ಡಿ ಕೆ ಶಿವಕುಮಾರ್ಗೆ ಸಿಟ್ಟು, ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡ್ರೆ ಸಿದ್ದರಾಮಯ್ಯನವ್ರಿಗೆ ಸಿಟ್ಟು. ಇನ್ನೊಂದು ಹೈಕಮಾಂಡ್ ಬಣ ಅಂತ ಇದೆ, ಅದನ್ನು ಹೇಳ್ಬಿಡ್ತೀನಿ ನಾನು. ಇವರು ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹೆಂಗೆ ಯಾರ್ಯಾರು ಅಂದರೆ ಆರ್ ಬಿ ತಿಮ್ಮಾಪುರ್, ಈಶ್ವರ್ ಖಂಡ್ರೆ, ಬೋಸರಾಜು, ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ಚಲುವರಾಯ ಸ್ವಾಮಿ, ಇವರೆಲ್ಲರೂ ಕೂಡ ಹೈಕಮಾಂಡ್ ಬಣ ಅಂತ. ಈಗ ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಇಷ್ಟು ದಿನ ಕಾಂಗ್ರೆಸ್ನಲ್ಲಿ 2 ಬಣ ಇದೆ, ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಅಂತ ಇದ್ದರು. ಈಗ 4 ಬಣಗಳಾಗೋಯ್ತು. ಅದರ ಜೊತೆಗೆ ಒಂದು ತಟಸ್ಥ ಬಣ, ಮತ್ತೊಂದು ಹೈಕಮಾಂಡ್ ಬಣ ಅಂತ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಮನೆಯೊಂದು 4 ಬಾಗಿಲು ಅನ್ಬೋದಾ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ಪವರ್ ಶೇರ್ ವಿಚಾರವಾಗಿ, ಜೊತೆಗೆ 1 ಪರ್ಸನ್ 1 ಪೋಸ್ಟ್ ವಿಚಾರವಾಗಿ ಕೆಲವರಿಗೆ ಕ್ಲಾರಿಟಿ ಇಲ್ಲ. ಯಾಕೆಂದರೆ ಹೈಕಮಾಂಡ್ನಿಂದ ಏನು ಸಂದೇಶ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಹೈಕಮಾಂಡ್ಗೆ ನಿಷ್ಠರಾಗಿರ್ತಾರೆ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ತಟಸ್ಥರಾಗಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವ್ರ ಜೊತೆ ಗುರುತಿಸ್ಕೊಂಡಂಥ ಕೆಲವರು ಕೂಡ ಒಂದು ರೀತಿಯಲ್ಲಿ ಈ ವಿಚಾರದಲ್ಲಿ ಬಹಿರಂಗವಾಗಿ ನಾವು ಮಾತನಾಡಬಾರ್ದು, ಹಾಗಾಗಿ ಹೈಕಮಾಂಡ್ ಮಾತೆ ಅಂತಿಮ ಆಗುತ್ತೆ, ಏನು ಬೇಕಾದರೂ ಆಗ್ಬೋದು, ಹಾಗಾಗಿ ಭವಿಷ್ಯದ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ನಾವು ತುಟಿ ಬಿಚ್ಚಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿಯೇ ಸಿದ್ದರಾಮಯ್ಯ ಜೊತೆ ಆಪ್ತರಾಗಿರ್ತಕ್ಕಂಥವ್ರು, ಭಾಳ ಕ್ಲೋಸ್ ಸರ್ಕಲ್ ಇರ್ತಕ್ಕಂಥ ಕೆ ಜೆ ಜಾರ್ಜ್ ಅವರು ಯಾವುದೇ ರೀತಿಯ ಮಾತನಾಡೋಕ್ಕೆ ಹೋಗ್ತಾ ಇಲ್ಲ, ಗೊಂದಲವನ್ನು ಕೂಡ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಜೊತೆಗೆ ಈ ಹಿಂದೆ ಪದೇ ಸಿದ್ದರಾಮಯ್ಯನವ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಂಥ ಜಮೀರ್ ಅಹಮದ್ ಆಗಿರ್ಬೋದು, ಮತ್ತು ಭೈರತಿ ಸುರೇಶ್ ಅವರಾಗಿರ್ಬೋದು, ಅವರೂ ಕೂಡ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾರೆ. ಅಂದರೆ ಅವರು ಸಿದ್ದರಾಮಯ್ಯ ಪರ ಇಲ್ಲ ಅಂತಲ್ಲ, ಆದರೆ ಬಹಿರಂಗವಾಗಿ ಯಾವುದೇ ರೀತಿಯ ತುಟಿಯನ್ನು ಬಿಚ್ಚಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಸಂತೋಷ್ ಲಾಡ್ ಆಗಿರ್ಬೋದು, ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಇನ್ನುಳಿದಂತೆ ಕೃಷ್ಣ ಭೈರೇಗೌಡ ಮತ್ತು ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ರೀತಿಯಲ್ಲಿ ಎಚ್ಚರಿಕೆಯಿಂದಲೇ ಒಂದು ರೀತಿಯಲ್ಲಿ ಕಾಮೆಂಟ್ ಮಾಡೋದಾಗಲಿ ಮತ್ತು ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡೋದರಲ್ಲಿ ಕೂಡ ತಲ್ಲೀನರಾಗಿರ್ತಕ್ಕಂಥದ್ದು. ಈ ನಡುವೆ ಹೈಕಮಾಂಡ್ ನಿಷ್ಠರು ಜೊತೆಗೆ ನಾವು ತಟಸ್ಥರಾಗಿರ್ತೇವೆ, ಹೈಕಮಾಂಡ್ ಹೇಳ್ದಂತೆ ಕೇಳ್ತೇವೆ ಅನ್ನೋರ ಪಟ್ಟಿಯೇ ಒಂದು ರೀತಿಯಲ್ಲಿ ದೊಡ್ಡದಿದೆ. ಅಂದರೆ ಮೊದಲಿಂದಲೂ ಕೂಡ ಹೈಕಮಾಂಡ್ ನಿಷ್ಠರಾಗಿ ಗುರುತಿಸ್ಕೊಂಡು ಬಂದಂಥವ್ರು ಎಚ್ ಕೆ ಪಾಟೀಲ್ ಆಗಿರ್ಬೋದು, ಕೆ ಎಚ್ ಮುನಿಯಪ್ಪ ಆಗಿರ್ಬೋದು, ಜೊತೆಗೆ ಶರಣಪ್ರಕಾಶ್ ಪಾಟೀಲು, ಪ್ರಿಯಾಂಕ ಖರ್ಗೆ, ಅದರ ಜೊತೆಗೆ ದರ್ಶನಾಪುರ ಆಗಿರ್ಬೋದು, ಇವರೆಲ್ಲರ ಪಟ್ಟಿಯೂ ಕೂಡ ಒಂದು ರೀತಿಯಲ್ಲಿ ದೊಡ್ಡದಾಗೇ ಇದೆ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದರೆ ನಮಗೆ ಕ್ಲಾರಿಟಿ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ಕ್ಲಾರಿಟಿ ಇಲ್ಲದಂಥ ರಾಜಕೀಯ ಬೆಳವಣಿಗೆಗಳು ನಾವು ತಲೆ ಹಾಕೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿರ್ಬೋದು. ಹಾಗಾಗಿಯೇ ಸಿದ್ದರಾಮಯ್ಯ ಪರ ವಿರುದ್ಧ ನಿಂತ್ಕೊಳ್ಳೋದಲ್ಲ, ಡಿ ಕೆ ಶಿವಕುಮಾರ್ ಪರ ನಿಂತ್ಕೊಳ್ಳೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿರ್ಬೋದು. ಹಾಗಾಗಿ ಕೆಲವರು ತಟಸ್ಥ, ಕೆಲವರು ಹೈಕಮಾಂಡ್ ನಿಷ್ಠ, ಕೆಲವರು ಸಿದ್ದರಾಮಯ್ಯ ಬಣ, ಇನ್ನು ಕೆಲವರು ಡಿ ಕೆ ಶಿವಕುಮಾರ್ ಬಣ ಅಂತ ಗುರುತಿಸ್ಕೊಂಡು ಎಲ್ಲೋ ಒಂದು ಕಡೆ ಛಿದ್ರ ಆಗಿರ್ತಕ್ಕಂಥ ಸನ್ನಿವೇಶವನ್ನು ಕೂಡ ನಾವು ನೋಡ್ಬೋದಾಗಿದೆ. ಹೈಕಮಾಂಡ್ ಇದಕ್ಕೆ ಎಷ್ಟರ ಮಟ್ಟಿಗೆ ಮದ್ದನ್ನು ಅರಿಯುತ್ತೆ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕ್ಲಿಯರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ
ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿಲ್ಲ ಅಂತೇನಲ್ಲ, ಎಲ್ಲವೂ ಗೊತ್ತಿದೆ. ಬಟ್ ಸರಿಯಾದ ಸಮಯದಲ್ಲಿ ಇದಕ್ಕೊಂದು ಔಷಧವನ್ನು ಕಂಡುಹಿಡಿಬೇಕಷ್ಟೆ.